ನಮಸ್ಕಾರ. ಮೊದಲನೇದಾಗಿ ನಾವು ಈ ಪರಿಸರದಲ್ಲಿ ಇರತಕ್ಕಂಥ ಈ ಒಂದು ಆನಂದ ಕುಂಜ ಇದರಲ್ಲಿ ಇರತಕ್ಕಂಥ ಒಂದು ಅದರ ಮುಖ್ಯಸ್ಥರಾದಂಥ ನಿತಿನ್ ಪಾಟೀಲ್ ಅವ್ರಿಗೂ ಮೊದಲನೇದಾಗಿ ಅವರು ಒಂದು ಗುರುವಿನ ಸ್ಥಾನದಲ್ಲಿ ನಿಂತುಕೊಂಡು ಅವರು ಇಲ್ಲಿ ಒಂದು ಬೋಧನಾ ಮಾಡ್ತಕ್ಕಂಥ ಒಂದು ಈ ಒಂದು ಕೆಲಸ ಒಂದು ಪುಣ್ಯದ ಕೆಲಸ ಅಂದ್ರೂ ಏನು ಅಡ್ಡಿ ಇಲ್ಲ. ಅದರಲ್ಲಿ ಇಲ್ಲಿ ಕೊಡ್ತಕ್ಕಂಥವರು ಶಿಕ್ಷಣ ಮತ್ತು ಕೊಡ್ತಕ್ಕಂಥ ಮೆಡಿಸಿನು ಕೊಡ್ತಕ್ಕಂಥ ಒಂದು ಆರೋಗ್ಯದ ಸೌಲಭ್ಯ ಎಲ್ಲದರಿಂದ ಮನಸ್ಸಿಗೆ ಒಂದು ಸಂತೋಷದಾಯಕವಾಗಿದೆ ಅಂತ ನಮ್ಮ ಅನಿಸಿಕೆಯಿಂದ ನಾವು ನಮ್ಮ ಮನಪೂರ್ವವಾಗಿ ನಾವು ಹೇಳ್ತಾ ಇದ್ದೀವಿ. ಅದರಂತೆ ಈ ಒಂದು ಪರಿಸರ ಈ ಪರಿಸರದಲ್ಲಿರುತ್ತೆ. ಈ ಬದಲಿ ಪರಿಸರ ನೋಡಿದಂತೆ ಅರ್ಧ ಮನುಷ್ಯನಿಗೆ ಇರತಕ್ಕಂಥ ಒಳಗಿರುತ್ತ ಒಂದು ರೋಗ ಆಗಲಿ ಒಂದು ಇದನ್ನಾಗಲಿ ಈ ಪರಿಸರದಲ್ಲಿ ಮೊದಲು ಕಮ್ಮಿ ಆಗುತ್ತೆ. ಯಾಕೆ ಕಮ್ಮಿ ಆಯ್ತಾಗ ಈ ಪರಿಸರ ಅನ್ನೋದು ಈ ಪರಿಸರದಲ್ಲಿ ಆಗತಕ್ಕಂಥ ಒಂದು ಸೌಲಭ್ಯ ಈ ಪರಿಸರದಲ್ಲಿ ಇರತಕ್ಕಂಥ ಒಂದು ಆಯುರ್ವೇದಿಕ್ ಇರೋಂಥಲ್ಲ ಆ ಆಯುರ್ವೇದಿಕದಿಂದ ಈ ಪರಿಸರದ ಆಯುರ್ವೇದಿಕದಿಂದ ಮೊದಲ ಅರ್ಧ ಮನುಷ್ಯನಿಗೆ ಇರತಕ್ಕಂಥ ಒಂದು ಕಾಯಿಲೆಗಳೆಲ್ಲ ಮೊದಲನೇದಾಗಿ ಹೊಡೆದು ಹಾಕುತ್ತೆ. ಆ ನಂತರ ಗುರುವಿನ ಸ್ಥಾನದಲ್ಲಿ ಇರತಕ್ಕಂಥ ಈ ನಮ್ಮ ಅಜಿತ್ ಪಾಟೀಲ್ರಾಗಲಾಗಲಿ ಅವ್ರದ್ದು ಕೊಡ್ತಕ್ಕಂಥ ಗುರುವಿನ ಸ್ಥಾನದಲ್ಲಿ ನಿತ್ಯ ಒಂದು ಬೋಧನಾ ಮಾಡ್ತಾ ಇದ್ದಾರಲ್ಲ ಇದು ಒಂದು ಭಾಳ ಒಂದು ಹೆಮ್ಮೆಯ ಕೆಲಸ ಅನಿಸಿದೆ. ಈಗ ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಅವರು ನಾವು ದೊಡ್ಡವರಿರಲಿ ಹೇಗೆ ಇರಲಿ ಅವರು ಒಂದು ಕೊಡ್ತಕ್ಕಂಥ ಒಂದು ಬೋಧನೆ ಅವರು ಒಂದು ಗುರುವಿನ ಸ್ಥಾನದಲ್ಲಿ ಇದ್ದಾರೆ ಹೊರತು ಮತ್ತೊಂದು ಏನೂ ಇಲ್ಲ. ಸಣ್ಣವರು ದೊಡ್ಡವರು ಇದರಲ್ಲಿ ಏನೂ ಇಲ್ಲ. ಮೊದಲಾಗಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆದರೆ ಈ ಒಂದು ಪರಿಸರದಲ್ಲಿ ಈಗ ನನ್ನ ಅನುಭವದಲ್ಲಿ ಎಲ್ಲಿ ನೋಡಬೇಕಾದ್ರೆ ನನ್ನಲ್ಲಿ ಇರತಕ್ಕಂಥ ಈ ಒಂದು ಕಾಯಿಲೆ ಒಂದು 50% ಈಗಾಗಲೇ ನನಗೆ ಸ್ವಲ್ಪ ಫಾಲೋ ಆಗಿದೆ. 50% ಈಗ ನನಗೆ ಕ್ಲಿಯರ್ ಆಗಿದೆ. ಅದಂತೆ ಅವರು ಮುಂದೆ ಫಾಲೋ ಮಾಡೋಕ್ಕೆ ಇದ್ದಾರೆ. ಅದಂತೆ ನಮಗೆ ಒಂದು ಸ್ವಲ್ಪ ಮೆಡಿಸಿನು ಕೊಟ್ಟಿದ್ದಾರೆ. ಆ ಮೆಡಿಸಿನ್ ಕೊಟ್ಟ ನಂತರ ನಮಗೆ ಕಮ್ಮಿ ಆಗುತ್ತೆ ಅಂತ 100% ನಮಗೆ ಇವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಕೊಡ್ತಪ್ಪ ಇಲ್ಲೆಲ್ಲ ಮಾಡ್ತಕ್ಕಂಥ ಕಾಮಗಾರಿ ಕೆಲಸಗಳಾಗಲಾಗಲಿ ಅವರು ಮಾಡತಕ್ಕಂಥ ಒಂದು ಸೇವೆ ಅದು ಆ ಭಗವಂತನ ಸೇವೆ. ಇದು ಯಾರು ಮಾಡ್ತಕ್ಕಂಥದ್ದನ್ನೆಲ್ಲ ಆ ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ನಮಗೇನೆ ಪೂರ ಅನ್ನಿಸ್ತಾ ಇದೆ. ಅದು ಯಾರ್ದಾದ ಅದು ಪಾರ್ಶ್ವನಾಥನ ಭಗವಂತನದ ಆಶೀರ್ವಾದ. ಇಲ್ಲಿ ಮತ್ತು ಇಲ್ಲಿ ಇರತಕ್ಕಂಥ ನಮ್ಮ ಅಜಿತ್ ಪಾಟೀಲ್ ಅವರು ನಮಗೆ ಕಾಣಿಸ್ತಾ ಇದೆ. ನಮಗಾರ ಮಹಾಮಂತ್ರ ಇದು ಭಾರಿ ನಮಗೊಂದು ಸಂತೋಷದಾಯಕ ಅನಿಸ್ತಾ ಇದೆ. ಇದೊಂದು ಭಗವಂತನ ಒಂದು ಸೇವೆ ಹೊರತಾಗಿ ಮತ್ತೊಂದು ಏನೂ ಇಲ್ಲ. ಇದರಂತೆ ನಮಗೆ ಮನಸ್ಸಿಗೆ ಸಂತೋಷ ಆನಂದ ಇನ್ನೆಲ್ಲೂ ಸಿಗೋದಿಲ್ಲ ಅನ್ನೋವಂಥ ಭಾವನೆ ನಮ್ಮಂತಲ್ಲಿ ಬರ್ತಾಯಿದೆ. ಅವರಲ್ಲಿ ಕೊಡ್ತಕ್ಕಂಥ ಬೋಧನೆ ನೋಡಬೇಕಾದ್ರೆ ಒಂದು ಭಗವಂತನೇ ಕೊಡ್ತಾ ಇದ್ದಾನೆ. ಭಗವಂತ ನಮಗೆ ಮನಸ್ಸಿನಲ್ಲಿ ಬರ್ತಾಯಿದೆ. ಆ ಭಗವಂತನೇ ನಮ್ಮ ತಲೆಯಲ್ಲಿ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಇದು ಯಾರು ಮಾಡ್ತಾ ಇಲ್ಲ ಆ ಭಗವಂತನ ಆಶೀರ್ವಾದ ಇವ್ರಿಗೂ ನಮಗೆ ಮುಂದೆ ನಿಂತ ಈ ನಮ್ಮ ಗುರುವಿನ ಸ್ಥಾನದಲ್ಲಿ ನಿಂತ ಈ ಒಂದು ನಮ್ಮ ಅಜಿತ್ ಪಾಟೀಲ್ರವರು ಅವರು ನಮಗೆ ಹೇಗೆ ಇರಲಿ ಅವರು ನಮಗೆ ಒಂದು ಗುರುವಿನ ಸ್ಥಾನದಲ್ಲಿದ್ದಾರೆ ಹೊರತು ಮತ್ಯಾವುದೇ ಸ್ಥಾನದಲ್ಲಿಲ್ಲ. ಜೈ ಜಿನೇಂದ್ರ. ನಮಸ್ಕಾರ. ಇಲ್ಲಿ ನಾವು ಬೆಳಗಾವಿ ಜಿಲ್ಲೆ ಕರ್ನಾಟಕದಿಂದ ಬೆಳಗಾವಿ ಜಿಲ್ಲೆ ಕೆಂಕನಮಡಿಯಿಂದ ಬಂದಿದ್ವಿ. ನಾವು ಇವರು ಪೇಷಂಟಾಗಿ ಬಂದಿದ್ದರು. ನಾವು ಅವರ ಜೊತೆ ಸೇವೆ ಮಾಡಲಿಕ್ಕೆ ಬಂದಿದ್ವಿ. ಆದರೆ ಇಲ್ಲೇನಿದೆ ಅನ್ನೋದು ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಇವ್ರ ಜೊತೆ ಸೇವೆ ಮಾಡಲಿಕ್ಕೆ ಬಂದಿದ್ದೆ. ಬಂದ ನಂತರ ಏನಾಯಿತು, ಇಲ್ಲಿ ಎಲ್ಲ ವಾತಾವರಣ ಇಲ್ಲಿ ಅಂತ ಒಂದು ಚಿಕಿತ್ಸೆ ಪ್ರಾಕೃತಿಕವಾದಂಥ ಒಂದು ಚಿಕಿತ್ಸೆ ಏನಿದೆ ಇಲ್ಲಿ ಭಾಳ ನಮಗೆ ಮನಸ್ಸಿಗೆ ಖುಷಿ ಇತ್ತಂತೆ. ಯಾಕಂದ್ರೆ ಈಗಿನ ಒಂದು ಹೊಸ ಯುಗದಲ್ಲಿ ಆಲೋಪತಿ ಗುಳಿಗೆ ಔಷಧ ಇವೆಲ್ಲ ಶರೀರಕ್ಕೆ ತೊಂದರೆ ಆಗ್ತಾ ಇರೋ ಒಂದು ಉದ್ದೇಶದಿಂದ ಇವರು ಮನೆತನದಿಂದ ಪಾಟೀಲರು ಮನೆತನದಿಂದಲೇ ನ್ಯಾಚುರೋಪತಿ ಒಂದು ಇದರೊಳಗೆ ಸೇವೆ ಒಳಗೆ ತೊಡಗಿದರು. ಎಲ್ಲ ಇವರು ಖಾನ್ದಾನೆಲ್ಲ ಅದರಲ್ಲಿದೆ. ಕಾರಣ ಅವರು ಒಂದು ಜೀವನೋಪಾಯ ಆಯಿತು. ಮತ್ತೊಂದಂದರೆ ಸೇವಾ ಒಂದು ವಿಶ್ವ ಸೇವೆಯ ಒಂದು ಉದ್ದೇಶ ಮತ್ತು ಸ್ವಸ್ಥ ಜೀವನಕ್ಕಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನ ಇಲ್ಲಿ ಇಡೀ ಒಂದು ವಿಶ್ವಕ್ಕೆ ದೇಶಕ್ಕೆ ಒಂದು ಮಾರ್ಗದರ್ಶನ ಸಿಗುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಆನಂದ ಕುಂಜದಲ್ಲಿ ಇದು ಕೋಲ್ಹಾಪುರದಿಂದ ಒಂದು
ಹಳ್ಳಿ ಭಾಗದಲ್ಲಿ ಒಂದು 40-50 ಕಿಲೋಮೀಟ್ರದ ಅಂತರದಲ್ಲಿ ಒಂದು ಗುಡ್ಡ ಇದೆ. ಅಲ್ಲಿ ಬಹಳ ಒಂದು ಶುದ್ಧವಾದ ವಾತಾವರಣ, ಅಲ್ಲಿ ಒಳ್ಳೆಯ ಒಂದು ಶುದ್ಧ ಹವೆ ಮತ್ತು ಶಾಂತಿಯ ಒಂದು ಅನುಭವ. ಎಷ್ಟೇ ಒಂದು ಮಾನಸಿಕ ಆಮೇಲೆ ದೈಹಿಕ ಆಮೇಲೆ ಯಾವುದೇ ಒಂದು ರಾಜಕೀಯ ಎಂಥದೇ ಒಂದು ತೊಂದರೆಗಳಿದ್ದರೆ ಇಲ್ಲಿ ಅವರು ಒಂದು ಪ್ರಾಕೃತಿಕವಾದಂಥ ಒಂದು ಚಿಕಿತ್ಸೆಯ ಮೂಲಕ ನಮ್ಮನ್ನು ಒಬ್ಬ ಒಂದು ಮಾನವನನ್ನಾಗಿ ಮಾನವನನ್ನಾಗಿ ಮಾಡಿ ಅವರೊಂದು ಒಳ್ಳೆಯ ಒಂದು ಮೂರ್ತಿಯನ್ನಾಗಿ ಮಾಡುವಂಥ ಒಂದು ಸದ್ಗುಣವನ್ನು ಇಟ್ಟುಕೊಂಡು ಇಲ್ಲಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಈ ಒಂದು ಆರ್ಥಿಕ ವ್ಯವಸ್ಥೆ ನೋಡಬೇಕಾದ್ರೆ ಇಲ್ಲಿ ಬಹಳ ಒಂದು ಕಡಿಮೆ ಒಂದು ಪಾವತಿ ಮಾಡೋದ್ರಲ್ಲಿ ಅವರು ಅತಿಯಾದ ಒಂದು ಬಿಲ್ಲಿಗೆ ಏನು ಮಾಡೋಂಗಿಲ್ಲ. ಎಷ್ಟು ಬೇಕೋ ಅಷ್ಟೇ ಇದು ಮಾಡಿ ಒಂದು ಆರೋಗ್ಯ ಮತ್ತು ಖುಷಿ ಕೊಡುವಂಥ ಒಂದು ಕೆಲಸವನ್ನು 24 ಗಂಟೆ ಹಗಲು ಇರಲು ಒಂದು ಒಳ್ಳೆಯ ಒಂದು ಆರೋಗ್ಯದ ಒಂದು ಉಪಚಾರ, ಪ್ರಾಕೃತಿಕ ಉಪಚಾರ ಜ್ಞಾನದ ಮೂಲಕ ಮೊದಲನೇದು ಜ್ಞಾನ ಕೊಡ್ತಾರೆ. ಇಲ್ಲಿ ಎಂಥದೊಂದು ಮಾನಸಿಕ ತೊಂದರೆ ಏನೇ ಇದ್ದರೂ ಅದನ್ನು ಹೋಗಲಾಡಿಸಿ ಒಂದು ಒಳ್ಳೆಯ ಒಂದು ಖುಷಿಯನ್ನು ತರುವಂಥ ಎಂಥದ್ದು ಪೇಷಂಟ್ ಇರಲಿ ಅವರಿಗೆ ಒಂದು ಒಳ್ಳೆಯ ಒಂದು ಜ್ಞಾನ ಮತ್ತು ಚಿಕಿತ್ಸೆ ಮೂಲಕ ಪ್ರಾಕೃತಿಕ ಚಿಕಿತ್ಸೆ ಮೂಲಕ ಮನುಷ್ಯನನ್ನಾಗಿ ಮಾಡಿ ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೈ ಜಿನೇಂದ್ರ.